ಹತ್ತಿ, ಜೋಳ, ಗೋಧಿ, ಶೇಂಗಾ. ಇದರಲ್ಲಿ ಯಾವುದು ರಬಿ ಬೆಳೆಯಾಗಿದೆ? ಯಾವುದು ರಬಿ ಬೆಳೆಯಾಗಿದೆ? ಇದರಲ್ಲಿ ಯಾವುದು ರಬಿ ಬೆಳೆಯಾಗಿದೆ ಅಂತಂದ್ರೆ ಸರಿಯಾದಂತ ಉತ್ತರ ಗೋಧಿ. ನೋಡಿ, ಗೋಧಿ ಎಂತ ಬೆಳೆ ಅಂದ್ರೆ ಇದೊಂದು ರಬಿ ಬೆಳೆ ಅಂತ ಹೇಳಿ ಗುರುತಿಸ್ತೀವಿ. ರಬಿ ಅಂದ್ರೆ ಏನು? ಹಿಂಗಾರು ಮಳೆಯ ಸಂದರ್ಭದಲ್ಲಿ ಬೆಳೆಯುವಂತ ಬೆಳೆಗಳು. ಹಿಂಗಾರು ಮಳೆಯ ಸಂದರ್ಭದಲ್ಲಿ ಬೆಳೆಯುವಂತ ಬೆಳೆಗಳನ್ನ ರಬಿ ಬೆಳೆ ಅಂತ ಕರಿತೀವಿ. ಮುಂಗಾರು ಮಳೆಯ ಸಂದರ್ಭದಲ್ಲಿ ಬೆಳೆಯುವಂತ ಬೆಳೆಗಳನ್ನ ಖಾರಿಫ್ ಬೆಳೆಗಳು ಅಂತ ಕರೀತಾರೆ. ಖಾರಿಫ್ ಬೆಳೆ ಮತ್ತು ರಬಿ ಬೆಳೆ. ಮುಂಗಾರು ಮಳೆಯ ಬೆಳೆಗಳು ಯಾವಂತಂದ್ರೆ ಜೂನ್ ಜುಲೈದಲ್ಲಿ ಬಿತ್ತನೆ ಮಾಡಿ ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ ಕಟಾವು ಮಾಡುವಂತಿದ್ರೆ ಅದನ್ನ ಮುಂಗಾರು ಮಳೆಯ ಬೆಳೆ ಅಂತ ಕರಿತೀವಿ. ಅಕ್ಟೋಬರ್ ನವೆಂಬರ್ದಲ್ಲಿ ಬಿತ್ತನೆ ಮಾಡಿ ಫೆಬ್ರವರಿ ಮಾರ್ಚ್ದಲ್ಲಿ ಕಟಾವು ಮಾಡುವಂತಿದ್ರೆ ಅದನ್ನ ಹಿಂಗಾರು ಮಳೆಯ ಬೆಳೆ ಅಂತ ಕರಿತೀವಿ. ಇನ್ನ ಈ ಒಂದು ಬೇಸಿಗೆ ದಿನಮಾನಗಳಲ್ಲಿ ಬೆಳೆಯುವಂತ ಬೆಳೆ ಇದೆಯಲ್ಲ ಅದನ್ನ ಏನಂತ ಕರಿತೀವಿ? ಜೈದ್ ಬೆಳೆ ಅಂತ ಕರೀತಾರೆ. ಬಹಳ ಸರಿ ಎಕ್ಸಾಮ್ ಕ್ವಶನ್ ಕೇಳ. ಜೈದ್ ಬೆಳೆಗೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದೊಂದು ಕ್ವಶನ್ ಕೇಳಿದ್ದಾನ. ಜೈದ್ ಬೆಳೆಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸೌತೆಕಾಯಿ, ತರಕಾರಿ, ಕಲ್ಲಂಗಡಿ. ಬಹಳ ಹೈಯೆಸ್ಟ್ ಪ್ರಶ್ನೆ ಕೇಳಿದ್ದಾನ ಕಲ್ಲಂಗಡಿ ಮೇಲೆ ಕ್ವಶನ್ ಕೇಳೋಣ. ಕಲ್ಲಂಗಡಿ ಅಂತ ಬೆಳೆ ಅಂದ್ರೆ ಇದೊಂದು ಜೈದ್ ಬೆಳೆ. ಕಲ್ಲಂಗಡಿ ಎಂತ ಬೆಳೆ ಅಂದ್ರ ಇದೊಂದು ಜೈದ್ ಬೆಳೆಯಾಗಿದೆ ಅಥವಾ ಜೈದ್ ಬೆಳೆಯಾಗಿದೆ ಅಂತ ಕ್ವಶನ್ ಕೇಳೋಣ. ಕಲ್ಲಂಗಡಿ. ಸೌತೆಕಾಯಿ ಮೇಲೆ ಕ್ವಶನ್ ಕೇಳೋಣ, ಕಲ್ಲಂಗಡಿ ಮೇಲೆ ಕ್ವಶನ್ ಕೇಳೋಣ. ಕಲ್ಲಂಗಡಿ ಮತ್ತು ಸೌತೆಕಾಯಿ ಇದು ಎಂತ ಬೆಳೆ ಅಂತ ಕ್ವಶನ್ ಕೇಳಿದ್ದಾನೆ. ಮುಂಗಾರು ಮಳೆ ಹಾಗೂ ಹಿಂಗಾರು ಮಳೆಗಳ ಮಧ್ಯದಲ್ಲಿ ಉತ್ಪಾದನೆ ಮಾಡುವಂತ ಬೆಳೆಯನ್ನು ಏನಂತ ಕರಿತೀವಿ? ನಾವು ಜೈದ್ ಬೆಳೆ ಅಂತ ಕರಿತೀವಿ. ಈ ಜೈದ್ ಬೆಳೆಗೆ ಹೈಯೆಸ್ಟ್ ಕ್ವಶನ್ ಕೇಳಿದ್ದು ಇಲ್ಲಿವರೆಗೆ ಯಾವ್ದಂದ್ರ ಕಲ್ಲಂಗಡಿ. ಇದು KPSC ಕ್ವಶನ್, ಕಲ್ಲಂಗಡಿ. ಓಕೆ, ನೆಕ್ಸ್ಟ್. ಬೆಳಗಾವಿ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿ ಹೊಂದಿರುವ ಜಿಲ್ಲೆ ಯಾವುದು? ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿ ಹೊಂದಿರುವಂತ ಜಿಲ್ಲೆ ಯಾವುದು? ಗರಿಷ್ಠ ಪ್ರಮಾಣದಲ್ಲಿ ಕೆರೆ ನೀರಾವರಿ ಹೊಂದಿರುವ ಜಿಲ್ಲೆ ಯಾವ್ದಂದ್ರೆ ಶಿವಮೊಗ್ಗ ಜಿಲ್ಲೆ. ನೋಡಿ, ಶಿವಮೊಗ್ಗ ಇದೆಯಲ್ಲ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿ ಹೊಂದಿರುವಂತ ಜಿಲ್ಲೆ ಅಂತ ಗುರುತಿಸ್ತೀವಿ. ಶಿವಮೊಗ್ಗ ಅತಿ ಹೆಚ್ಚು ಕೆರೆ ನೀರಾವರಿ ಹೊಂದಿರುವ ಜಿಲ್ಲೆ ಯಾವ್ದಂದ್ರ ಶಿವಮೊಗ್ಗ ಜಿಲ್ಲೆ. ಹೈಯೆಸ್ಟ್ ಬಾವಿ ನೀರಾವರಿ ಹೊಂದಿರುವ ಜಿಲ್ಲೆ ಯಾವುದು? ಅತಿ ಹೆಚ್ಚು ಬಾವಿ ನೀರಾವರಿ ಹೊಂದಿರುವ ಜಿಲ್ಲೆ ಅತಿ ಹೆಚ್ಚು ಬಾವಿ ನೀರಾವರಿ ಹೊಂದಿರುವ ಜಿಲ್ಲೆ ಬೆಳಗಾವಿ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಾವಿ ನೀರಾವರಿ ಹೊಂದಿರುವಂತ ಜಿಲ್ಲೆ ಯಾವ್ದಂದ್ರ ಬೆಳಗಾವಿ. ಓಕೆ, ಕಳೆದ ಕ್ಲಾಸ್ ನಲ್ಲಿ ನಾವು ವಿಶೇಷವಾಗಿ ನದಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆವು. ನದಿ ಅಂದ್ರೆ ಎತ್ತರ ಪರ್ವತದಲ್ಲಿ ಹುಟ್ಟಿ ಇಳಿಜಾರು ಅನುಸರಿಸಿ ಹರಿಯುವ ಸಿಹಿ ನೀರಿನ ದೊಡ್ಡ ಜಲಧಾರೆಯನ್ನೇ ನದಿ ಅಂತ ಕರಿತೀವಿ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ನದಿ ವ್ಯವಸ್ಥೆಗಳದಾವೆ? 6 ನದಿ ವ್ಯವಸ್ಥೆಗಳದಾವ, 7 ನದಿ ವ್ಯವಸ್ಥೆಗಳದಾವ, 8 ನದಿ ವ್ಯವಸ್ಥೆಗಳದಾವ, 10 ನದಿ ವ್ಯವಸ್ಥೆಗಳದಾವ. ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವ ನದಿ ವ್ಯವಸ್ಥೆಗಳ ಸಂಖ್ಯೆ ಎಷ್ಟು? ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವ ನದಿ ವ್ಯವಸ್ಥೆಗಳ ಸಂಖ್ಯೆ ಎಷ್ಟು ಅಂದ್ರ 7 ನದಿ ವ್ಯವಸ್ಥೆಗಳು. ನೋಡಿ, ನಮ್ಮ ರಾಜ್ಯದಲ್ಲಿ ಟೋಟಲ್ 7 ನದಿ ವ್ಯವಸ್ಥೆಗಳದಾವೆ. ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೆ ನಾನು ನಿಮ್ಗೆ. 7 ನದಿ ವ್ಯವಸ್ಥೆಗಳು ಯಾವಂದ್ರ ನಂಬರ್ 1
ಪಶ್ಚಿಮಕ್ಕೆ ಹರಿಯುವ ನದಿಗಳು. ನಂಬರ್ 2 ಗೋದಾವರಿ ನದಿ. ನಂಬರ್ 3 ಕೃಷ್ಣಾ ನದಿ. 4 ಕಾವೇರಿ ನದಿ. 5 ಪಾಲಾರ್ ನದಿ. ನಂಬರ್ 6 ಉತ್ತರ ಪಿನಕಾನಿ, ದಕ್ಷಿಣ ಪಿನಕಾನಿ. ಪಾಲಾರ ಯಾವ ಜಿಲ್ಲೆಯ ಅತ್ಯಂತ ಪ್ರಮುಖವಾದ ನದಿ ಇದು? ನಿಮ್ಗೊಂದ್ಸರಿ ಹೇಳಿದ್ದೆ, ನಿಮ್ಗೆ ರೈಮಿಂಗ್ ವರ್ಡ್ ಹೇಳುವಾಗ ಹೇಳಿದ್ದೆ ನಿಮ್ಗೆ. ಪಾಲಾರ ಅಲ್ಲಿ ಯಾವ ಶಬ್ದ ಬಳಕೆ ಮಾಡಬೇಕು ಅಂತ ಹೇಳಿ ನೋಡೋಣ. ಪಾಲಾರ ಎಂಬುದು ಮೈಸೂರು, ಹಾಸನ್, ಕೋಲಾರ, ಚಿಕ್ಕಬಳ್ಳಾಪುರ. ಪಾಲಾರ ಎಂಬ ನದಿ ಯಾವ ಜಿಲ್ಲೆ ಅತ್ಯಂತ ಪ್ರಮುಖವಾಗಿರುವಂತ ನದಿಯಾಗಿದೆ? ಸೂಪರ್. ಹೇಮಲತಾ ಅವರು, AR ಅವರು, ವಿಕಿ ಅವರು, ಎಕ್ಸಲೆಂಟ್. ಕೋಲಾರ ಅನ್ನೋದು, ಪಾಲಾರ ಎಂಬುದು ಯಾವ ಜಿಲ್ಲೆ ಅತ್ಯಂತ ಪ್ರಮುಖವಾದ ನದಿ ಅಂದ್ರ ಕೋಲಾರದ ಅತ್ಯಂತ ಮುಖ್ಯವಾದ ನದಿ ನೋಡಿ. ಕೋಲಾರದಲ್ಲಿ ಹರಿಯುವಂತ ಅತಿ ಮುಖ್ಯವಾದ ನದಿ ಯಾವ್ದಂದ್ರ ಪಾಲಾರ. ಓಕೆ, ಈಗಾಗಲೇ ನಾವು ಪಶ್ಚಿಮಕ್ಕೆ ಹರಿಯುವಂತ ನದಿಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಆಲ್ರೆಡಿ ಮೊಹದಾಯಿ ಬಗ್ಗೆ ಹೇಳಿದ್ದೇನೆ. ಮೊಹದಾಯಿ ಮತ್ತೆ ಕಾಳಿ, ಶರಾವತಿ ಮತ್ತೆ ನೇತ್ರಾವತಿ ಎಲ್ಲ ನದಿಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮ ಅಭಿಮುಖವಾಗಿ ಹರಿಯುವ ನದಿಗಳ ಬಗ್ಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಪೂರ್ವ ಅಭಿಮುಖವಾಗಿ ಹರಿಯುವ ನದಿಗಳಲ್ಲಿ ಅತ್ಯಂತ ಮುಖ್ಯವಾಗಿರುವಂತ ನದಿ ಯಾವ್ದಂದ್ರ ಕಾವೇರಿ ನದಿ. ಕಾವೇರಿ ಕಾವೇರಿ ನದಿ ಜನ್ಮ ತಾಳದಲ್ಲಿ ಅಂತಂದ್ರೆ ಇದನ್ನ ಕಾವೇರಿ ನದಿಯನ್ನು ಏನಂತ ಕರಿತೀವಿ? ದಕ್ಷಿಣದ ಗಂಗೆ ಅಂತ ಕರಿತೀವಿ. ಕಾವೇರಿ ನದಿಯನ್ನ ದಕ್ಷಿಣದ ಗಂಗೆ. ದಕ್ಷಿಣ ಭಾರತದ ಅತ್ಯಂತ ಪವಿತ್ರವಾಗಿರುವಂತ ನದಿ ಯಾವ್ದಂದ್ರ ಕಾವೇರಿ. ಕಾವೇರಿ ನದಿ ಇದು ಕರ್ನಾಟಕ ರಾಜ್ಯದ ಅತಿ ಉದ್ದವಾದ ನದಿ. ಕರ್ನಾಟಕದ ಅತಿ ಉದ್ದವಾದ ನದಿ ನೋಡಿ. ಕ್ವಶನ್ ಹೆಂಗ್ ಕೇಳ್ತಾನ ನಾಳೆ? ಕರ್ನಾಟಕ ರಾಜ್ಯದ ಅತಿ ಉದ್ದವಾದ ನದಿ ಅಂದ್ರ ಕಾವೇರಿ, ಬಟ್ ಕರ್ನಾಟಕ ರಾಜ್ಯದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಅಂದ್ರೆ ಕೃಷ್ಣ. ವ್ಯತ್ಯಾಸ ಹೆಂಗಿದೆ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಹರಿಯುವ ಅತಿ ಉದ್ದವಾದ ನದಿ, ಕರ್ನಾಟಕ ರಾಜ್ಯದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಅಂದ್ರ ಕೃಷ್ಣ, ಬಟ್ ಕರ್ನಾಟಕ ರಾಜ್ಯದ ಅತಿ ಉದ್ದವಾದ ನದಿ ಅಂದ್ರ ಕಾವೇರಿ. ಕರ್ನಾಟಕ ರಾಜ್ಯ ಅಂದ್ರ ನಮ್ದು, ನಮ್ಮ ರಾಜ್ಯದ ಅತಿ ಉದ್ದವಾದ ನದಿ ಅಂದ್ರ ಕಾವೇರಿ, ಬಟ್ ನಮ್ಮ ರಾಜ್ಯದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಅಂದ್ರ ಕೃಷ್ಣ. ಕೃಷ್ಣ ಅನ್ನೋದು ನಮ್ಮ ರಾಜ್ಯದಲ್ಲ, ಅದು ಮಹಾರಾಷ್ಟ್ರದ್ದು. ಕೃಷ್ಣ ಅನ್ನುವಂಥದ್ದು ನಮ್ಮ ರಾಜ್ಯದಲ್ಲ, ಮಹಾರಾಷ್ಟ್ರದ್ದು, ಬಟ್ ನಮ್ಮ ರಾಜ್ಯದಲ್ಲಿ ಹರಿಯುವ ಅತ್ಯಂತ ಉದ್ದವಾಗಿರುವಂತ ನದಿ ಅಂತ ಹೇಳಿ ಗುರುತಿಸ್ತೀವಿ. ಹಾಗಾದ್ರೆ ಕಾವೇರಿ ನಮ್ದು, ಕಾವೇರಿ ಅದಲ್ಲ, ಕಾವೇರಿ ಅನ್ನುವಂಥದ್ದು ನಮ್ಮ ರಾಜ್ಯದ ನದಿ, ಅತ್ಯಂತ ಮುಖ್ಯವಾಗಿರುವಂತ ಘಟ್ಟ ಅದು. ಅದು ಮಹಾರಾಷ್ಟ್ರದ್ದು. ಕೃಷ್ಣ ಅನ್ನುವಂಥದ್ದು ನಮ್ಮ ರಾಜ್ಯದಲ್ಲ, ಮಹಾರಾಷ್ಟ್ರದ್ದು, ಬಟ್ ನಮ್ಮ ರಾಜ್ಯದಲ್ಲಿ ಹರಿಯುವ ಅತ್ಯಂತ ಉದ್ದವಾಗಿರುವಂತ ನದಿ ಅಂತ ಹೇಳಿ ಗುರುತಿಸ್ತೀವಿ. ಹಾಗಾದ್ರೆ ಕಾವೇರಿ ನಮ್ದು, ಕಾವೇರಿ ಅದಲ್ಲ, ಕಾವೇರಿ ಅನ್ನುವಂಥದ್ದು ನಮ್ಮ ರಾಜ್ಯದ ನದಿ, ಅತ್ಯಂತ ಮುಖ್ಯವಾಗಿರುವಂತ ಘಟ್ಟ ಅದು. ಹಾಗಾದ್ರೆ ಕಾವೇರಿ ಎಲ್ಲಿ ಜನ್ಮ ತಾಳತ್ತಂದ್ರ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬ ಸ್ಥಳದಲ್ಲಿ ಜನ್ಮ ತಾಳುತ್ತದೆ ನೋಡಿ. ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬ ಸ್ಥಳದಲ್ಲಿ ಜನ್ಮ ತಾಳುವಂತ ನದಿ ಯಾವ್ದಂದ್ರ ಕಾವೇರಿ. ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬ ಸ್ಥಳದಲ್ಲಿ ಜನ್ಮ ತಾಳುತ್ತದೆ. ಜನ್ಮ ತಾಳಿ ತಮಿಳುನಾಡಿನ ಕಾವೇರಿ ಪಟ್ಟಣಂ
ಇತ್ತೀಚೆಗೆ ಒಂದು ಹಳ್ಳಿಯನ್ನು ಕೇಳಿದ್ದ. ಯಾವ ಹಳ್ಳಿ ಹೇಳ್ರಿ ನೋಡೋಣ? ಕಾವೇರಿ ಪಟ್ಟಣಂ ಬಳಿ ಒಂದು ಹಳ್ಳಿ ಇದೆ. ಆ ಹಳ್ಳಿಯ ಮೂಲಕ ಹರಿದು ಹೋಗ್ತದೆ ಇದು. ತಮಿಳುನಾಡಿನ ಕಾವೇರಿ ಪಟ್ಟಣಂ ಹತ್ರ ಒಂದು ಹಳ್ಳಿ ಇದೆ. ಆ ಹಳ್ಳಿ ಹೆಸರನ್ನು ಯಾರು ಹೇಳ್ತಾರೆ? ಕಮೆಂಟ್ ಬಾಕ್ಸ್ ಆನ್ ಮಾಡಿದ್ದೇನೆ, ಆನ್ಸರ್ ಮಾಡಬಹುದು. ಬಿಳಿಗುಂಡ್ಲು ಅಲ್ಲ. ಬಿಳಿಗುಂಡ್ಲು ಅನ್ನೋದು ಗೋಪಾಲ್, ಅದು ಕಾವೇರಿ ನದಿಯನ್ನ ಹರಿಯುವಂತದ್ದು. ಅಲಿಪುರಮು ಅಲ್ಲ, ಪಿರಿಯಾಪಟ್ಟಣ ಅಲ್ಲ, ಪಣಂಬೂರು ಅಲ್ಲ. ಅಲಿಪೂಜಿ ನಾಸಿನ್, ಅದು ನಾಸಿನ್ ಇಂಡಿಯವರ ಅಲಿಪೂಜಿ ಕೇರಳ ರಾಜ್ಯದಲ್ಲಿದೆ. ಹೊಸೂರು ಅಲ್ಲ. ನಿಜಾಮಪಟ್ಟಣ ಆಂಧ್ರದಲ್ಲಿದೆ. ಯಾವ ಬಾಳೆಕಾಯಿ ಯಾವ ಬೆಳೆನೋ ಅದು ತೋಟಗಾರಿಕೆ ಬೆಳೆ. ನೀಲಕಂಠ ಕರೆಕ್ಟ್ ಆನ್ಸರ್ ನೋಡಿ. ನೀಲಕಂಠ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಯಾವ ಕುಂಬಳಪೇಟೆನೋ ಇಲ್ಲಾರ್ದು ಹೇಳ್ತವಲ್ವ ಇವಲ್ಲ. ನೋಡಿ, ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬ ಸ್ಥಳದಲ್ಲಿ ಹುಟ್ಟಿ ತಮಿಳುನಾಡಿನ ಕಾವೇರಿ ಪಟ್ಟಣದ ಯಾವ ಊಟ ಪಾಠ ಎಲ್ಲ ಕೇಳ್ತಾನ ನಾವು. ಪಂಪಹಾರ ಅನ್ನುವಂತ ಒಂದು ಹಳ್ಳಿ. ಈ ಪಂಪಹಾರ ಎಂಬ ಹಳ್ಳಿಯ ಮೂಲಕ ಏನಾಗ್ತದಂದ್ರೆ, ಅಥವಾ ಪೂವಂಪೂರ್ ಅನ್ನುವಂತ ಒಂದು ಹಳ್ಳಿ, ಪೂವಂಪೂರ್, ಪಂಪಹಾರ ಅಥವಾ ಪೂವಂಪುರ್ ಎಂಬ ಹಳ್ಳಿಯ ಮೂಲಕ ಇದು ಏನಾಗ್ತದ, ಬಂಗಾಳ ಕೊಲ್ಲಿಯನ್ನು ಸೇರ್ತದ. ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬ ಸ್ಥಳದಲ್ಲಿ ಹುಟ್ಟಿ ತಮಿಳುನಾಡಿನ ಕಾವೇರಿ ಪಟ್ಟಣ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುವಂತ ಕಾವೇರಿ ನದಿಯ ಲೆಂತ್ ಎಷ್ಟಿದೆ ಅಂದ್ರೆ ಟೋಟಲ್ 805 ಕಿಲೋಮೀಟರ್ ಉದ್ದ ಇದೆ ನೋಡಿ, ಇದರ ಒಟ್ಟು ಉದ್ದ. ಹಾಗಾದ್ರೆ ಇದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕಿಲೋಮೀಟರ್ ಇರ್ತದೆ ಅಂದ್ರೆ 383 ಕಿಲೋಮೀಟರ್ ಉದ್ದ ಇರ್ತದೆ. ಕರ್ನಾಟಕ ರಾಜ್ಯದಲ್ಲಿ ಇದರ ಲೆಂತ್ ಎಷ್ಟಿದೆ ಅಂದ್ರೆ 383 ಕಿಲೋಮೀಟರ್. ಟೋಟಲ್ ಉದ್ದ ಅಂದ್ರ 805, ಬಟ್ ಕರ್ನಾಟಕ ರಾಜ್ಯದಲ್ಲಿ 383 ಕಿಲೋಮೀಟರ್ ಉದ್ದ ಹರಿಯುತ್ತದೆ. ಕಾವೇರಿ ನದಿ ಎಷ್ಟು ರಾಜ್ಯಗಳ ಮಧ್ಯೆ ವಿವಾದ ಇದೆ ಅಂತ ಕ್ವಶನ್ ಕೇಳೋಣ. 2 ರಾಜ್ಯಗಳು, 3 ರಾಜ್ಯಗಳು, 4 ರಾಜ್ಯಗಳು, 5 ರಾಜ್ಯಗಳು, ಎಷ್ಟು ರಾಜ್ಯಗಳ ಮಧ್ಯೆ ವಿವಾದ ಇದೆ ಅಂತ ಪ್ರಶ್ನೆ ಆಗಿದೆ. ಆನ್ಸರ್ ಮಾಡಿ ನೋಡೋಣ. ಕಾವೇರಿ ನದಿ ಎಷ್ಟು ರಾಜ್ಯಗಳ ಮಧ್ಯೆ ವಿವಾದ ಇದೆ? ಸುನಿಲ್ ಅವರು, ಶ್ರೀಶೈಲ್ ಅವರು, ಸ್ವಪ್ನ ಅವರು, ಗೋಪಾಲ್ ಅವರು. ಸುನಿಲ್ ಕರೆಕ್ಟ್ ಆನ್ಸರ್, ಅತಿ ವೇಗದಲ್ಲಿ ಆನ್ಸರ್ ಮಾಡಿದ್ದೀರಿ. ನಾಲ್ಕು ರಾಜ್ಯಗಳು ನೋಡಿ. 4 ಯಾವಂದ್ರ, 1 ಕರ್ನಾಟಕ, ತಮಿಳುನಾಡು, ಕೇರಳ, ಕರ್ನಾಟಕ, ತಮಿಳುನಾಡು, ಕೇರಳ, ಇನ್ನೊಂದು ಪಾಂಡಿಚೇರಿ. ಕರ್ನಾಟಕ, ತಮಿಳುನಾಡು, ಕೇರಳ, ಪಾಂಡಿಚೇರಿ. ಆಕ್ಚುಲಿ ಪಾಂಡಿಚೇರಿ ರಾಜ್ಯ ಅಂತ ಪರಿಗಣಿಸಂಗಿಲ್ಲ, ಆದ್ರೂ ಕೂಡ ಅದು ಕೇಂದ್ರಾಡಳಿತ ಪ್ರದೇಶ ಆಗಿದ್ದರಿಂದ ಪರಿಗಣಿಸಿವಿ. ಕರ್ನಾಟಕ, ತಮಿಳುನಾಡು, ಕೇರಳ, ಪಾಂಡಿಚೇರಿ 4 ರಾಜ್ಯಗಳ ಮಧ್ಯದಲ್ಲಿ ವಿವಾದ ಇದೆ ನೋಡಿ. ಟೋಟಲ್ ಇದರ ಲೆಂತ್ ಎಷ್ಟಿದೆ ಅಂದ್ರೆ 805, ಬಟ್ ಕರ್ನಾಟಕ ರಾಜ್ಯದಲ್ಲಿ 383 ಕಿಲೋಮೀಟರ್ ಉದ್ದ ಹರಿಯುತ್ತದೆ. ಕಾವೇರಿ ನದಿ ತಾನು ಹರಿಯುವಾಗ ಎಷ್ಟು ದ್ವೀಪಗಳ ನಿರ್ಮಾಣ ಮಾಡಿದೆ? ಕಾವೇರಿ ನದಿ ತಾನು ಹರಿಯುವಾಗ ದ್ವೀಪಗಳನ್ನು ನೋಡಿದಾಗ, ದ್ವೀಪಗಳು ಕಾವೇರಿ ನದಿ ತಾನು ಹರಿಯುವಂತ ಸಮಯದಲ್ಲಿ ಎಷ್ಟು ದ್ವೀಪಗಳ ನಿರ್ಮಾಣ ಮಾಡ್ಯದ ಅಂದ್ರ, ಪ್ರಮುಖವಾಗಿ 3 ದ್ವೀಪಗಳ ನಿರ್ಮಾಣ ಮಾಡ್ಯದ.
ಮೂರು ದ್ವೀಪಗಳು ಯಾವಂದ್ರ ನಂಬರ್ 1 ಶ್ರೀರಂಗಪಟ್ಟಣ, ನಂಬರ್ 2 ಶ್ರೀರಂಗಂ, ಶ್ರೀರಂಗಪಟ್ಟಣ, ನಂಬರ್ 2 ಶಿವನ ಸಮುದ್ರ, ಶಿವನ ಸಮುದ್ರ, 3 ಶ್ರೀರಂಗಂ. ನೋಡಿ ನೋಡಿ ದ್ವೀಪಗಳು, ಕಾವೇರಿ ನದಿ ನಿರ್ಮಾಣ ಮಾಡಿದ ಪ್ರಮುಖ ದ್ವೀಪಗಳು 3 ದ್ವೀಪಗಳ ನಿರ್ಮಾಣ ಮಾಡಿದೆ. 1 ಶ್ರೀರಂಗಪಟ್ಟಣ, 2 ಶಿವನ ಸಮುದ್ರ, 3 ಶ್ರೀರಂಗಂ. ಕ್ವಶನ್ ಆಗಿದೆ ನೋಡಿ. ಎಷ್ಟು ದ್ವೀಪಗಳು? 3 ದ್ವೀಪಗಳು. ದ್ವೀಪ ಅಂದ್ರೆ ಏನು? ದ್ವೀಪ ಅಂದ್ರ ಸುತ್ತಲೂ ಭೂಮಿ, ಮಧ್ಯದಲ್ಲಿ ನೀರು. ಸುತ್ತಲೂ ಭೂಮಿ ಇದ್ದು ಮಧ್ಯದಲ್ಲಿ ನೀರಿದ್ರೆ ಅದಕ್ಕೆ ಏನಂತ ಕರೀತಾರೆ? ಸರೋವರ ಅಂತ ಕರೀತಾರೆ. ಸರೋವರ. ಸುತ್ತಲೂ ಭೂಮಿ ಮಧ್ಯದಲ್ಲಿ ನೀರಿದ್ರೆ ಸರೋವರ. ಅದರ ಉಲ್ಟಾ, ಅದರ ಅಪೋಸಿಟ್, ಮಧ್ಯದಲ್ಲಿ ಭೂಮಿ, ಸುತ್ತಲೂ ನೀರು. ಮಧ್ಯದಲ್ಲಿ ಭೂಮಿ, ಸುತ್ತಲೂ ನೀರಿದ್ರೆ ಅದನ್ನ ದ್ವೀಪ ಅಂತ ಕರಿತೀವಿ. ದ್ವೀಪ. ಕರೆಕ್ಟಾ? ಪ್ರಪಂಚದ ಅತಿ ದೊಡ್ಡ ದ್ವೀಪ ಯಾವುದು? ಪ್ರಪಂಚದ ಅತಿ ದೊಡ್ಡ ದ್ವೀಪ, ಜಗತ್ತಿನ ಅತ್ಯಂತ ದೊಡ್ಡದಾಗಿರುವಂತ ದ್ವೀಪ ಯಾವ್ದಂದ್ರೆ, ಇಡೀ ಜಗತ್ತಿನಲ್ಲಿ ಹೈಯೆಸ್ಟ್ ಅತಿ ದೊಡ್ಡ ದ್ವೀಪ ಯಾವುದು? ಆಪ್ಷನ್ಸ್ ಕೊಡ್ತೇನೆ ನೋಡಿ. ಗ್ರೀನ್ಲ್ಯಾಂಡ್, ನೋಡಿ ಗ್ರೀನ್ಲ್ಯಾಂಡ್, ಮಜುಲಿ, ಮಡಗಾಸ್ಕರ್, ಐಸ್ಲ್ಯಾಂಡ್. ಪ್ರಪಂಚದ ಅತಿ ದೊಡ್ಡ ದ್ವೀಪ ಯಾವುದು? ಆನ್ಸರ್ ಮಾಡಿ ನೋಡೋಣ. ಜಗತ್ತಿನ ಅತ್ಯಂತ ದೊಡ್ಡದಾಗಿರುವ ದ್ವೀಪ ಯಾವುದು? ಸೂಪರ್. AR ಅವರು, ಹೇಮಲತಾ ಅವರು, ವಿಕಿ ಅವರು, ಪ್ರಕಾಶ್ ಅವರು, ಸೂಪರ್. ಪ್ರಪಂಚದ ಅತಿ ದೊಡ್ಡ ದ್ವೀಪ ಅಂದ್ರೆ ಗ್ರೀನ್ಲ್ಯಾಂಡ್ ನೋಡಿ. ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ದ್ವೀಪ ಅಂದ್ರೆ ಗ್ರೀನ್ಲ್ಯಾಂಡ್. ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪ ಅಂತ ಕೇಳಿದ್ನಂದ್ರ, ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪ ಅಂತ ಕೇಳಿದ್ನಂದ್ರ ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪ ಅಂದ್ರ ಮಜುಲಿ ನೋಡಿ. ಮಜುಲಿ ಎಂಬುದು ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ನದಿ ದ್ವೀಪ. ಅರ್ಥ ಮಾಡಿಕೊಳ್ಳಿ. ಇದು ಗ್ರೀನ್ಲ್ಯಾಂಡ್ ಅನ್ನೋದು ಸಾಗರಿಕ ದ್ವೀಪ, ಮಜುಲಿ ಅನ್ನೋದು ನದಿ ದ್ವೀಪ. ಮಜುಲಿ ಯಾವ ರಾಜ್ಯದಲ್ಲಿದೆ ಅಂದ್ರ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುತ್ತದೆ. ಇದು ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂದ್ರ ಬ್ರಹ್ಮಪುತ್ರ ನದಿಯಿಂದ ನಿರ್ಮಾಣಗೊಂಡಿದೆ. ಇದು ದೇಶದ ಎಷ್ಟನೇ ಜಿಲ್ಲೆ ಅಂದ್ರ 641ನೇ ಜಿಲ್ಲೆ. ಇದಕ್ಕೆ ಏನಂತ ಕರೀತಾರಂದ್ರ ಶಂಕರ ದೇವ ದ್ವೀಪ ಅಂತ ಕರೀತಾರ. ಶಂಕರ ದೇವ. ಇದೆಲ್ಲ KPSC ಕ್ವಶನ್ ನೋಡಿ. ಇದನ್ನ ಶಂಕರ ದೇವ ದ್ವೀಪ ಅಂತ ಕರೀತಾರ. ದೇಶದ 641ನೇ ದ್ವೀಪ ಜಿಲ್ಲೆಯಾಗಿದೆ. ಇದು ಬ್ರಹ್ಮಪುತ್ರ ನದಿಯಿಂದ ನಿರ್ಮಾಣಗೊಂಡಿದೆ. ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುತ್ತದೆ. ಅಸ್ಸಾಂ ರಾಜ್ಯದಲ್ಲಿ ಬ್ರಹ್ಮಪುತ್ರ ನದಿಯಿಂದ ನಿರ್ಮಾಣಗೊಂಡಂತ ಮಜುಲಿ ಇದು 641ನೇ ಜಿಲ್ಲೆಯಾಗಿದ್ದು ಇದನ್ನ ಶಂಕರ ದೇವ ದ್ವೀಪ ಅಂತ ಹೇಳಿ ಕರೀತಾರೆ. ಜಗತ್ತಿನ ಅತ್ಯಂತ ದೊಡ್ಡದಾಗಿರುವಂತ ದ್ವೀಪ ಅಂದ್ರ ಅದು ಗ್ರೀನ್ಲ್ಯಾಂಡ್. ಗ್ರೀನ್ಲ್ಯಾಂಡ್ ಎಲ್ಲಿ ಕಂಡು ಬರುತ್ತಂದ್ರ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರ್ತದೆ. ಅಟ್ಲಾಂಟಿಕ್ ಸಾಗರ ಯಾವ ಸಾಗರದಲ್ಲಿ ಇದೆ ಅಂದ್ರೆ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರುತ್ತದೆ ಗ್ರೀನ್ಲ್ಯಾಂಡ್.
ಓಕೆ, ಇವೆಲ್ಲ ವಾಶ್ ಮಾಡ್ತೈತಿ ನೋಡಿ, ಬರ್ಕೊಂಡ್ರಿ ಅನ್ಕೊಂಡಿ ನಾನು. ಪಿಯುಸಿ ಲೆವೆಲ್ ಶ್ರೀರಂಗಪಟ್ಟಣ, ಶಿವನ ಸಮುದ್ರ ಮತ್ತು ಶ್ರೀರಂಗಂ ಇವುಗಳನ್ನ ಅನುಕ್ರಮವಾಗಿ ಏನಂತ ಕರೀತಾರಂದ್ರ ಆದಿರಂಗ, 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 ಮಧ್ಯರಂಗ, ಮಧ್ಯರಂಗ ಮತ್ತೆ ಅಂತ್ಯರಂಗ ಅಂತ ಕರೀತಾರೆ. ಅಂತ್ಯರಂಗ ಅನುಕ್ರಮವಾಗಿ ಇವುಗಳನ್ನ ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಎಂದು ಕರೆಯುತ್ತಾರೆ. ಶ್ರೀರಂಗಪಟ್ಟಣ, ಶಿವನ ಸಮುದ್ರ, ಶ್ರೀರಂಗಂಗಳನ್ನ ಅನುಕ್ರಮವಾಗಿ ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಎಂದು ಕರೆಯುತ್ತಾರೆ. ಇದು ಕಾವೇರಿ ನದಿ ನಿರ್ಮಾಣ ಮಾಡಿದಂತ ಪ್ರಮುಖವಾದ 3 ದ್ವೀಪಗಳು. ಇನ್ನ ಕಾವೇರಿ ನದಿ ಹರಿಯುವಂತ ಸಮಯದಲ್ಲಿ ಮತ್ತೆ ಶ್ರೀರಂಗಪಟ್ಟಣ ಇದು ಯಾರ ರಾಜಧಾನಿಯಾಗಿತ್ತು ಅಂತಂದ್ರ ಮೈಸೂರಿನ ಒಡೆಯರ್ ರಾಜಧಾನಿಯಾಗಿತ್ತು ನೋಡಿ. ಮೈಸೂರಿನ ಒಡೆಯರ್ ರಾಜಧಾನಿ ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣವನ್ನ ಟಿಪ್ಪು ಸುಲ್ತಾನ್ ಏನೆಂದು ಕರೆಯುತ್ತಿದ್ದ ಅಂತ ಒಂದ್ಸರಿ SDA ಕ್ವಶನ್ ಕೇಳಿದ್ದ. ಶ್ರೀರಂಗಪಟ್ಟಣವನ್ನ ಟಿಪ್ಪು ಸುಲ್ತಾನ್ ಏನಂತ ಕರೀತಿದ್ದ ಅಂದ್ರ ಜಾಫರ್ಬಾದ್ ಅಂತ ಕರೀತಿದ್ದ ನೋಡಿ. ಜಾಫರ್ಬಾದ್, ಶ್ರೀರಂಗಪಟ್ಟಣವನ್ನ ಜಾಫರ್ಬಾದ್ ಎಂದು ಕರೆಯುತ್ತಿದ್ದನು. ಅಲ್ಲಿರುವಂತ ಅರಮನೆಯನ್ನ ದರಿಯಾ ದೌಲತ್, ಅಲ್ಲಿರುವಂತ ಅರಮನೆಯನ್ನು ಏನಂತ ಕರೀತಾರೆ ದರಿಯಾ ದೌಲತ್ ಅರಮನೆ ಅಂತ ಕರೀತಾರೆ. ಜಾಫರ್ಬಾದ್. ಟಿಪ್ಪು ಸುಲ್ತಾನ್ ಅಂತ್ಯ ಸಂಸ್ಕಾರ ಮಾಡಿದ್ದು ಶ್ರೀರಂಗಪಟ್ಟಣದಲ್ಲಿಯೇ. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನನ್ನ ಅಲ್ಲೇ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಇನ್ನು ಕಾವೇರಿ ನದಿ ಹರಿಯುವಂತ ಸಮಯದಲ್ಲಿ ಪ್ರಮುಖವಾಗಿ 3 ಜಲಪಾತಗಳ ಸೃಷ್ಟಿಯಾಗಿವೆ ನೋಡಿ. 3 ಜಲಪಾತಗಳು ಕಾವೇರಿ ನದಿ ತಾನು ಹರಿಯುವಂತ ಸಮಯದಲ್ಲಿ 3 ಜಲಪಾತಗಳು. ನಂಬರ್ 1 ಶಿವನ ಸಮುದ್ರ, 1ನೇ ಜಲಪಾತ ಯಾವಂದ್ರ ಶಿವನ ಸಮುದ್ರ. ನಂಬರ್ 2 ಚುಂಚನಕಟ್ಟಿ, ನಂಬರ್ 3 ಹೊಗೆನಕಲ್ಲು. ಕಾವೇರಿ ನದಿ ತಾನು ಹರಿಯುವಾಗ 3 ಪ್ರಸಿದ್ಧವಾಗಿರುವಂತ ಜಲಪಾತಗಳನ್ನು ಸೃಷ್ಟಿ ಮಾಡ್ಯದ. ಶಿವನ ಸಮುದ್ರದಲ್ಲಿ 2 ಜಲಪಾತಗಳು, ಒಂದು ಗಗನಚುಕ್ಕಿ, ಇನ್ನೊಂದು ಭರಚುಕ್ಕಿ. ಒಂದು ಗಗನಚುಕ್ಕಿ, ಇನ್ನೊಂದು ಭರಚುಕ್ಕಿ. 2 ಜಲಪಾತಗಳು, ಗಗನಚುಕ್ಕಿ ಇನ್ನೊಂದು ಭರಚುಕ್ಕಿ ಅನ್ನುವಂತ ಜಲಪಾತವನ್ನು ಸೃಷ್ಟಿ ಮಾಡ್ಯದ. ಗಗನಚುಕ್ಕಿ ಎಲ್ಲಿದೆ ಹೇಳ್ರಿ ನೋಡೋಣ. ಭರಚುಕ್ಕಿ ಮೇಲೆ SDA ಕ್ವಶನ್ ಕೇಳೋಣ. ಭರಚುಕ್ಕಿ ಮೇಲೆ SDA ಕ್ವಶನ್ ಕೇಳೋಣ. ಗಗನಚುಕ್ಕಿ ಎಲ್ಲಿದೆ? ಎಸ್, ಗಗನಚುಕ್ಕಿ ಇರೋದು ಮಂಡ್ಯದಲ್ಲಿ ನೋಡಿ. ಗಗನಚುಕ್ಕಿ ಇರೋದಲ್ಲಿ ಅಂದ್ರ ಮಂಡ್ಯದಲ್ಲಿ. ಹಾಗಾದ್ರೆ ಭರಚುಕ್ಕಿ ಇರೋದಲ್ಲಿ ಸೂಪರ್, ಚಾಮರಾಜನಗರದಲ್ಲಿ ನೋಡಿ. ಚಾಮರಾಜನಗರದಲ್ಲಿ ಭರಚುಕ್ಕಿ ಜಲಪಾತ ಇರೋದು ಚಾಮರಾಜನಗರದಲ್ಲಿ, ಗಗನಚುಕ್ಕಿ ಇರೋದು ಮಂಡ್ಯದಲ್ಲಿ. ಪ್ರತಿಭಾ ಆರಾಮದಿನಿ. ಚುಂಚನಕಟ್ಟಿ ಎಲ್ಲಿದೆ ಹೇಳಿ? ರೇಖಾ ಆರಾಮದಿನಿ, ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್. ಚುಂಚನಕಟ್ಟಿ ಎಲ್ಲಿದೆ? ಮೈಸೂರಿನಲ್ಲಿದೆ ನೋಡಿ. ಮೈಸೂರು, ಚುಂಚನಕಟ್ಟಿ ಮೈಸೂರು. ಹಾಗಾದ್ರೆ ಹೊಗೆನಕಲ್ಲು ಎಲ್ಲಿದೆ ಹೇಳಿ? ಹೊಗೆನಕಲ್ಲು ಎಲ್ಲಿದೆ ಅಂತಂದ್ರೆ ಕರ್ನಾಟಕ ಹಾಗೂ ತಮಿಳುನಾಡದ ಬಾರ್ಡರ್ದಲ್ಲಿದೆ ನೋಡಿ. ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿ ಭಾಗದಲ್ಲಿ ಹೊಗೆನಕಲ್ಲಿದೆ. ಶಿವನ ಸಮುದ್ರದಲ್ಲಿ 2 ಜಲಪಾತಗಳು, ಒಂದು ಗಗನಚುಕ್ಕಿ, ಇನ್ನೊಂದು ಭರಚುಕ್ಕಿ. ಗಗನಚುಕ್ಕಿ ಇರೋದು ಮಂಡ್ಯದಲ್ಲಿ,
ಭರಚುಕ್ಕಿ ಇರುವುದು ಚಾಮರಾಜನಗರದಲ್ಲಿ. ಭರಚುಕ್ಕಿ ಜಲಪಾತ ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಕ್ವಶನ್ ಕೇಳ ನೋಡಿ. ಭರಚುಕ್ಕಿ ಜಲಪಾತ ಯಾವ ಜಿಲ್ಲೆಯಲ್ಲಿ ಅಂದ್ರೆ ಚಾಮರಾಜನಗರ. ಹಾಗಾದ್ರೆ ಈ ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತ ನಡೆದವಲ್ಲ ಶಿವನ ಸಮುದ್ರದಲ್ಲಿ, ಇಲ್ಲಿ 1902ರಲ್ಲಿ ಮೊದಲು ಬಾರಿಗೆ ಜಲ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಲಾಯಿತು. ಕ್ವಶನ್ ಏನ್ ಕೇಳನಂದ್ರ ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲು ಬಾರಿಗೆ ಜಲ ವಿದ್ಯುತ್ ಉತ್ಪಾದನೆ ಮಾಡಿದ್ದು ಎಲ್ಲಿ ಅಂತ ಕ್ವಶನ್ ಕೇಳ. ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲು ಬಾರಿಗೆ ಜಲ ವಿದ್ಯುತ್ ಉತ್ಪಾದನೆ ಮಾಡಿದ್ದು ಎಲ್ಲಿ ಅಂತಂದ್ರ ಶಿವನ ಸಮುದ್ರದಲ್ಲಿ. ಯಾವ ವರ್ಷ? 1902ರಲ್ಲಿ. 1902ರಲ್ಲಿ ಮೊದಲು ಬಾರಿಗೆ ಜಲ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಲಾಯಿತು ಇಲ್ಲಿ. ಇದಕ್ಕೆ ಏನಂತ ಹೆಸರು ಕೊಟ್ರು ಅಂದ್ರ ಕೆ ಶೇಷಾದ್ರಿ ಅಯ್ಯರ್ ಅನ್ನುವಂತ ಹೆಸರು ಕೊಟ್ರು ನೋಡಿ. ಕೆ ಶೇಷಾದ್ರಿ ಅಯ್ಯರ್. ಅದಕ್ಕೆ ಇದನ್ನ ಕೆ ಶೇಷಾದ್ರಿ ಅಯ್ಯರ್ ಜಲ ವಿದ್ಯುತ್ ಯೋಜನೆ ಅಂತ ಕರೀತಾರೆ. ಕೆ ಶೇಷಾದ್ರಿ ಜಲ ವಿದ್ಯುತ್ ಯೋಜನೆ ಯಾವ ನದಿಗೆ ಅಂದ್ರೆ ಕಾವೇರಿ ನದಿಗೆ ಅಡ್ಡಲಾಗಿ 1902ರಲ್ಲಿ. ಅದು ವಿಶೇಷವಾಗಿ ಯಾವ ಸಮುದ್ರ? ಶಿವನ ಸಮುದ್ರದಲ್ಲಿ. ಶಿವನ ಸಮುದ್ರದಲ್ಲಿ ಗಗನಚುಕ್ಕಿ ಮತ್ತು ಭರಚುಕ್ಕಿ ಎಂಬ 2 ಜಲಪಾತಗಳಿವೆ. ಗಗನಚುಕ್ಕಿ ಎಂಬ ಜಲಪಾತ ಮಂಡ್ಯ ಜಿಲ್ಲೆಯ KR ನಗರದಲ್ಲಿದ್ರೆ, ಭರಚುಕ್ಕಿ ಎಂಬ ಜಲಪಾತ ಚಾಮರಾಜನಗರದಲ್ಲಿ ಕಂಡು ಬರ್ತದ. ಮೈಸೂರು ಜಿಲ್ಲೆಯಲ್ಲಿ ಚುಂಚನಕಟ್ಟಿ ಅನ್ನುವಂತ ಜಲಪಾತ ಇದ್ರೆ, ತಮಿಳುನಾಡಿನಲ್ಲಿ ಹೊಗೆನಕಲ್ಲು ಅನ್ನುವಂತ ಜಲಪಾತವನ್ನ ನೋಡ್ತೀವಿ. ನೀವು ಅವಸರ ಅಂತೀರಿ, ಅದಕ್ಕೆ ಸಮಾಧಾನ ಹೇಳಾಗತ್ತಿನ ಬರಸ ಅವನು ಬಾ ಪಾಡ ಅಂದ್ ಬಿಡ್ತಾರೆ ನೀವು. ಸಮರ್ಥ ಗುರುವಿನ ಅಸಮರ್ಥ ಶಿಷ್ಯರು. 1902ರಲ್ಲಿ ಇಲ್ಲಿ ಜಲ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಲಾಯಿತು. ಇದ್ರ ಹೆಸರು ಏನಂದ್ರೆ ಕೆ ಶೇಷಾದ್ರಿ ಅಯ್ಯರ್. ಈ ಮೂಲಕ ವಿದ್ಯುತ್ ಅನ್ನು ಪಡೆದ ಪ್ರಥಮ ಸ್ಥಳ ಯಾವ್ದಂದ್ರೆ KGF. ಈ ಮೂಲಕ ವಿದ್ಯುತ್ ಅನ್ನು ಪಡೆದ ಪ್ರಥಮ ಸ್ಥಳ ಯಾವ್ದಂದ್ರ KGF. ಕೋಲಾರದ ಚಿನ್ನದ ಗಣಿ ಅಂತ ಏನ್ ಕರಿತೀವಲ್ಲ, ಅದು ಫಸ್ಟ್ ಜಲ ವಿದ್ಯುತ್ ಅನ್ನು ಪಡಿತದ. ನಗರ ಯಾವ್ದಂದ್ರ ಬೆಂಗಳೂರು ನಗರ. ನಗರ ಅಂದ್ರ ಬೆಂಗಳೂರು. ಎಸ್, ವೆರಿ ಗುಡ್. 1905ರಲ್ಲಿ. ಎರಡನೇ ನಗರ ಅಂದ್ರ ಮೈಸೂರು. ಜಲ ವಿದ್ಯುತ್ತಿಗಿರುವ ಅನುವರ್ತಕ ನಾಮ ಏನು ಯಾರು ಹೇಳ್ತಾರೆ? ಜಲ ವಿದ್ಯುತ್ತಿಗಿರುವ ಅನುವರ್ತಕ ನಾಮ ಯಾವುದು? ಸೂಪರ್. ಗೋಪಾಲ್ ಕರೆಕ್ಟ್ ಆನ್ಸರ್. ಶ್ರೀಶೈಲ್ ಕರೆಕ್ಟ್ ಆನ್ಸರ್. ಆದರ್ಶ ಕರೆಕ್ಟ್. ಜಲ ವಿದ್ಯುತ್ ಅನ್ನ ಬಿಳಿಯ ಕಲ್ಲಿದ್ದಲು ಅಂತ ಕರೀತಾರ ನೋಡಿ. ಜಲ ವಿದ್ಯುತ್ತಿಗಿರುವ ಇನ್ನೊಂದ್ ಹೆಸರು ಏನಂದ್ರ ಬಿಳಿಯ ಕಲ್ಲಿದ್ದಲು, ವೈಟ್ ಕೋಲ್ ಅಂತ ಕರೀತಾರೆ. 1905ರ ಜಲ ವಿದ್ಯುತ್ ಯೋಜನೆ ಶಿವನ ಸಮುದ್ರ, ಚುಂಚನಕಟ್ಟಿ, ಹೊಗೆನಕಲ್ಲು. ಶಿವನ ಸಮುದ್ರದಲ್ಲಿ 2 ಜಲಪಾತಗಳದಾವೆ, ಒಂದು ಗಗನಚುಕ್ಕಿ, ಇನ್ನೊಂದು ಭರಚುಕ್ಕಿ. ಇಲ್ಲಿ ಮೊದಲು ಬಾರಿಗೆ ಜಲ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಲಾಯಿತು. ಅದಕ್ಕೇನಂತ ಹೆಸರು ಕೊಟ್ರಂದ್ರ ಕೆ ಶೇಷಾದ್ರಿ ಅಯ್ಯರ್ ಜಲ ವಿದ್ಯುತ್ ಯೋಜನೆ ಅಂತೇಳಿ ಕರೆದೆವು. ಈ ಮೂಲಕ ಜಲ ವಿದ್ಯುತ್ ಪಡೆದ ಪ್ರಥಮ ಸ್ಥಳ ಅಂದ್ರೆ KGF. ಎರಡನೇ ಸ್ಥಳ ಅಂದ್ರೆ ಬೆಂಗಳೂರು ನಗರ. ಮೂರನೇ ಸ್ಥಳ ಅಂದ್ರೆ ಮೈಸೂರು 1906ರಲ್ಲಿ. ಕಾವೇರಿ ನದಿ ಟೋಟಲ್ 100% ನದಿ ಹರಿತದ ಅಂದ್ರ ಈ 100% ದಲ್ಲಿ ನಾವು 3 ಭಾಗಗಳನ್ನಾಗಿ ನೋಡ್ತೀವಿ. 3 ಭಾಗಗಳು ಯಾವಂತಂದ್ರ, ನಂಬರ್ 1 54.2% ತಮಿಳುನಾಡು, 42.2% ಕರ್ನಾಟಕ, 3.6% ಕೇರಳ ರಾಜ್ಯ. ಬಟ್ ಪಾಂಡಿಚೇರಿಗೆ ನಾವು ಮಾನವೀಯತೆ ದೃಷ್ಟಿಯಿಂದ ನೀರನ್ನು ಕೊಡ್ತೀವಿ. 54.2% ತಮಿಳುನಾಡು, 42.2% ಕರ್ನಾಟಕ, 3.6% ಕೇರಳ. ಒಟ್ಟು ಕೂಡಿದ್ರೆ 100 ಆಗ್ತದೆ ನೋಡಿ. 100% ಆಗ್ತದೆ. 100% ಟೋಟಲ್ ಎಲ್ಲ ಸೇರಿದ್ರೆ. 54.2% ತಮಿಳುನಾಡಲ್ಲಿ, 42.2% ಕರ್ನಾಟಕ ರಾಜ್ಯದಲ್ಲಿ, 3.3, 3.6 ಕೇರಳ. ಟೋಟಲ್ 100. ಕೂಡಿಸ್ರೆ ಅಷ್ಟೇ ಬರ್ತದೆ ನೋಡಿ. 54, 42, 3.
2 2 6 10 ಕೈಲ ಬಂತು 1 4 2 6 6 3 9 1 10 ಕೈಲ ಬಂತು 1 5 4 9 1 10 ಪ್ರತಿಶತ 100 ನೋಡಿ 100%. ಬರ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. SLC ಹುಡುಗರಿಗೆ ಹೇಳ್ದಂಗೆ ಹೇಳ್ಬೇಕು ಇವ್ರಿಗೆಲ್ಲ. ತೈಲ ಯಾಕದು? ತೈಲ ಲೇಯದ ಕೈಲ ಅದು. ಕೈಲ ಅಂದ್ರೆ ಅದು ಪವಿತ್ರ ನೋಡ. ಕೈಲ ಅಂದ್ರೆ ಏನಂತ ನಮ್ಮ ಹಳ್ಳಿ ಭಾಷೆಗೆ ಅದು ಅವೆಲ್ಲ ಹೇಳಂಗಿಲ್ಲ. ಅವು ಎಕ್ಸ್ಟ್ರಾ ಪಿ ಆತ ನೋಡವು. ಅವ್ ಹೇಳಿದ್ರ ನೋಡಿ, 100% ಕಾವೇರಿ ನದಿ ಹರಿತಂದ್ರ ಅದ್ರಾಗ 54.2% ತಮಿಳುನಾಡು, 42 ಕರ್ನಾಟಕ, 3.6 ಕೇರಳ ರಾಜ್ಯ. ಇನ್ನು ಕಾವೇರಿ ನದಿಗೆ ಅಡ್ಡಲಾಗಿ ಅತ್ಯಂತ ಮುಖ್ಯವಾಗಿರುವಂತ 2 ಅಣೆಕಟ್ಟೆಗಳನ್ನು ಕಟ್ಟಲಾಗಿದೆ. ವೆರಿ ಇಂಪಾರ್ಟೆಂಟ್ ಆಗಿರುವಂತ 2 ಅಣೆಕಟ್ಟುಗಳು. ಒಂದು KRS ಅಣೆಕಟ್ಟು, ಇನ್ನೊಂದು ಮೆಟ್ಟೂರು ಡ್ಯಾಮ್. ಮೆಟ್ಟೂರು ಊರು ಎಷ್ಟು ಚಂದ ಅದ ನೋಡಿ, ತಮಿಳುನಾಡಲ್ಲಿ ಕಂಡು ಬರುತ್ತದೆ. ಮೆಟ್ಟೂರು ಜಲಾಶಯ ಹಿನ್ನೀರು ನದಿಗೆ ನಮ್ ಕರೀತಾರಂದ್ರ, ಹಿನ್ನೀರು ನದಿಗೆ ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟು ಅಂತ ಕರೀತಾರೆ. ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟು 2017 PSI ಕೇಳಿದಂತ ಪ್ರಶ್ನೆ ಇದು. PSI 2017 ಕೇಳಿದ್ದ ಇದನ್ನು. ಸಿವಿಲ್ PSI ಕೇಳಿದಂತ ಪ್ರಶ್ನೆ. KRS ಅಣೆಕಟ್ಟು ಪ್ರೆಸೆಂಟ್ ಎಲ್ಲಿದೆ ಅಂದ್ರ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕನ್ನಂಬಾಡಿ ಎಂಬ ಸ್ಥಳ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕನ್ನಂಬಾಡಿ ಎಂಬ ಸ್ಥಳದಲ್ಲಿ ಕಾವೇರಿ ನದಿಗಡ್ಡಲಾಗಿ ಕೃಷ್ಣ ರಾಜಸಾಗರ ಅಣೆಕಟ್ಟು ಅಂತ ಕರಿತೀವಿ. KRS ಅಣೆಕಟ್ಟು ಅಂದ್ರೆ ಏನು? ಕೃಷ್ಣ ರಾಜಸಾಗರ ಅಣೆಕಟ್ಟು. ಈ ಕೃಷ್ಣ ರಾಜಸಾಗರ ಅಣೆಕಟ್ಟಿಗಿರುವ ಇನ್ನೊಂದು ಹೆಸರೇ ಕನ್ನಂಬಾಡಿ. ಕನ್ನಂಬಾಡಿ ಅಣೆಕಟ್ಟು ಅಂದ್ರು ಒಂದೇ, KRS ಅಣೆಕಟ್ಟು ಅಂದ್ರು ಒಂದೇ, ಕೃಷ್ಣ ರಾಜಸಾಗರ ಅಣೆಕಟ್ಟು ಅಂದ್ರು ಒಂದೇ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕನ್ನಂಬಾಡಿ ಎಂಬ ಸ್ಥಳದಲ್ಲಿ ಈ ಅಣೆಕಟ್ಟನ್ನ ನಿರ್ಮಾಣ ಮಾಡಲಾಗಿದೆ ನೋಡಿ. ಇದು ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ 1911ರಿಂದ 1932ರವರೆಗೆ. 1911ರಿಂದ 1932ರವರೆಗೆ ಈ ಅಣೆಕಟ್ಟನ್ನ ಯಾರ ನೇತೃತ್ವದಲ್ಲಿ ಅಂದ್ರ ಸರ್ ಎಂ ವಿಶ್ವೇಶ್ವರಯ್ಯವರ ನೇತೃತ್ವದಲ್ಲಿ. ಸರ್ ಎಂ ವಿಶ್ವೇಶ್ವರಯ್ಯ ನೇತೃತ್ವದಲ್ಲಿ. ವಿಶೇಷ ಏನಂದ್ರೆ ಸ್ವಯಂ ಚಾಲಿತ ಬಾಗಿಲುಗಳನ್ನು ಒಳಗೊಂಡ ಅಣೆಕಟ್ಟಿದು. ಸ್ವಯಂ ಚಾಲಿತ ಬಾಗಿಲುಗಳನ್ನು ಒಳಗೊಂಡ ಅಣೆಕಟ್ಟು. ಇಡೀ ಜಗತ್ತಿನಲ್ಲಿ ಸ್ವಯಂ ಚಾಲಿತ ಬಾಗಿಲುಗಳನ್ನು ಒಳಗೊಂಡ ಅಣೆಕಟ್ಟು ಅಂದ್ರೆ ಅದು KRS ಅಣೆಕಟ್ಟು. ಬಿಕಾಸ್ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಒಂದು ನಾಲೆಜ್ ಅವರಲ್ಲಿ ಇತ್ತು. ಅದಕ್ಕೆ ಅವರ ಹುಟ್ಟುಹಬ್ಬವನ್ನ ನಾವು ಇಂಜಿನಿಯರಿಂಗ್ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಈ ದೇಶ ಕಂಡ ಅಪರೂಪದ ಶ್ರೇಷ್ಠ ಇಂಜಿನಿಯರ್ ಯಾರಂದ್ರ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಕನ್ನಂಬಾಡಿ ಅಣೆಕಟ್ಟಿನ ಸುತ್ತಲೂ ಯಾವ ಒಂದು ಉದ್ಯಾನವನ ಇದೆ ಅಂತ ಒಂದ್ಸರಿ ಕ್ವಶನ್ ಕೇಳೋಣ. ಕನ್ನಂಬಾಡಿ ಅಣೆಕಟ್ಟಿನ ಸುತ್ತಲೂ ಬೃಂದಾವನ ಅನ್ನುವಂತ ಒಂದು ಉದ್ಯಾನವನ ಇದೆ ನೋಡಿ. ಬೃಂದಾವನ ಜಮ್ಮು ಕಾಶ್ಮೀರದ ಶಾಲಿಮರ್ ಉದ್ಯಾನವನ ಹೋಲುವಂತ ಬೃಂದಾವನ. ಜಮ್ಮು ಕಾಶ್ಮೀರದ ಶಾಲಿಮರ್ ಹೋಲುವಂತ ಒಂದು ಬೃಂದಾವನವನ್ನ ನಿರ್ಮಾಣ ಮಾಡಲಾಗಿದೆ. ಇದನ್ನ ನಿರ್ಮಾಣ ಮಾಡಿದವರು ಯಾರಂದ್ರ ಸರ್ ಮಿರ್ಜಾ ಇಸ್ಮಾಯಿಲ್. ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ನಾಯಕತ್ವದಲ್ಲಿ KRS ಅಣೆಕಟ್ಟಲು ಸುತ್ತಲೂ ಇರುವಂತದ್ದು ಬೃಂದಾವನ. ಜಮ್ಮು ಕಾಶ್ಮೀರದ ಶಾಲಿಮರ
ಜಮ್ಮು ಕಾಶ್ಮೀರದ ಶಾಲಿಮರ ಏನು ಅಲ್ಲಿ ಉದ್ಯಾನವನಕ್ಕೆ ಹೋಲುವಂತದ್ದು. ಆ ಬೃಂದಾವನವನ್ನು ಎಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂದ್ರೆ KRS ಅಣೆಕಟ್ಟಿನ ಸುತ್ತಲೂ. ಪ್ರವಾಸಕ್ಕೆ ಮೊದಲ ಬಾರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಅಣೆಕಟ್ಟಿದು ಪ್ರವಾಸೋದ್ಯಮಕ್ಕೆ. ಇನ್ನು ಕಾವೇರಿ ನದಿಗೆ ಅಡ್ಡಲಾಗಿ ಇನ್ನೊಂದು ಅಣೆಕಟ್ಟನ್ನು ಕಟ್ಟಲಾಗಿದೆ, ಅದು ಮೆಟ್ಟೂರು ಜಲಾಶಯ. ಆ ಮೆಟ್ಟೂರು ಜಲಾಶಯ ಹಿನ್ನೀರು ನದಿ ಇದೆಯಲ್ಲ, ಅದಕ್ಕ ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟು ಅಂತ ಕರೀತಾರ. ಗ್ರ್ಯಾಂಡ್ ಸ್ಟ್ಯಾನ್ಲಿ ಯಾರು ಅಂದ್ರ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಕಾರ್ಯದರ್ಶಿ ಆತ. ನಮ್ಮ ದೇಶದ ಮೊದಲ ಕಾರ್ಯದರ್ಶಿ ಯಾರಂದ್ರ ಗ್ರ್ಯಾಂಡ್ ಸ್ಟ್ಯಾನ್ಲಿ. ಇನ್ನ ಏನು ಕಾವೇರಿ ನದಿ ಇತ್ತೀಚೆಗೆ ಕಾವೇರಿ ನದಿ ಒಂದು ಅಣೆಕಟ್ಟನ್ನು ಕಟ್ಟಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಅದು ಮೇಕೆದಾಟು ಯೋಜನೆ. ನೋಡಿ, ಮೇಕೆದಾಟು ಯೋಜನೆ. ಮೇಕೆದಾಟು ಅಂದ ತಕ್ಷಣ ಕಾವೇರಿ ಅನ್ನಬೇಕು ನೀವು. ಇದಕ್ಕೆ ಯಾಕೆ ಮೇಕೆದಾಟು ಅಂತ ಕರೀತಿದ್ರಂದ್ರ ಅಲ್ಲಿ ಬೆಟ್ಟಗಳ ಮಧ್ಯದಲ್ಲಿ ಮೇಕೆ ದಾಟ್ತಾ ಇತ್ತಂತ. ಆ ಮೇಕೆ ದಾಟುವುದರಿಂದ ಮೇಕೆದಾಟು ಅಂತ ಕರೆದ್ರು. ಯಾವ ಜಿಲ್ಲೆಯಲ್ಲಿದೆ ಅದು? ಚಾಮರಾಜನಗರದಲ್ಲಿ, ಹಾಸನ್ ಜಿಲ್ಲೆಯಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ, ರಾಮನಗರದಲ್ಲಿ. ಸೂಪರ್, 59% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ರಾಮನಗರ ರೈಟ್ ಆನ್ಸರ್. ನೋಡಿ, ರಾಮನಗರ ಸರಿಯಾದಂತ ಉತ್ತರ. ಕಾವೇರಿ ನದಿಗೆ ಅಡ್ಡಲಾಗಿ ಮೇಕೆದಾಟು ಯೋಜನೆ ಯಾವ ಜಿಲ್ಲೆಯಲ್ಲಿ ಇದೆ ಅಂದ್ರೆ ರಾಮನಗರ. ಇನ್ನು ಕಾವೇರಿ ನದಿಗೆ ಅನೇಕ ಉಪನದಿಗಳದಾವೆ. ಕಾವೇರಿ ನದಿ ಉಪನದಿಗಳು ನೋಡಿ, ನದಿಯ ಉಪನದಿಗಳು: ಹೇಮಾವತಿ, ಸುವರ್ಣವತಿ, ಹೇಮಾವತಿ, ಸುವರ್ಣವತಿ, ಕಬಿನಿ, ಹಾರಂಗಿ, ನುಗು. ಹೇಮಾವತಿ, ಸುವರ್ಣವತಿ, ಕಬಿನಿ, ಹಾರಂಗಿ, ನುಗು, ಮೊಯಾರ, ಇವೆಲ್ಲ ಇಂಪಾರ್ಟೆಂಟ್ ಆಗಿರುವಂತದ್ದು. ಲಕ್ಷ್ಮಣ ತೀರ್ಥ, ಲಕ್ಷ್ಮಣ ತೀರ್ಥ, ಭವಾನಿ. ಅತಿ ದೊಡ್ಡ ಉಪನದಿ ಯಾವ್ದಂತ ಕ್ವಶನ್ ಕೇಳಿದ್ದಾನೆ. ಅತ್ಯಂತ ದೊಡ್ಡದಾದ ಉಪನದಿ ಅಂದ್ರೆ ಭವಾನಿ. ಕೇರಳ ರಾಜ್ಯದ ಮೂಲಕ ಹರಿಯುತ್ತದೆ ಭವಾನಿ. ಭವಾನಿ, ಸಿಂಸಾ, ಹೇಮಾವತಿ, ಸುವರ್ಣವತಿ, ಕಬಿನಿ, ಹಾರಂಗಿ, ನುಗು, ಮೊಯಾರ, ಲಕ್ಷ್ಮಣ ತೀರ್ಥ, ಭವಾನಿ, ಸಿಂಸಾ, ಲೋಕಪಾವನಿ, 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 ಸಿಂಸಾ, ಭವಾನಿ, ಲಕ್ಷ್ಮಣ ತೀರ್ಥ, ಮೊಯಾರ, ನುಗು, ಹಾರಂಗಿ, ಕಬಿನಿ, ಸುವರ್ಣವತಿ, ಹೇಮಾವತಿ. ಇವೆಲ್ಲ ಯಾವ ನದಿ ಉಪನದಿಗಳಂದ್ರ ಕಾವೇರಿ ನದಿಯ ಪ್ರಮುಖವಾಗಿರುವಂತ ಉಪನದಿಗಳು. ಲಕ್ಷ್ಮಣ ತೀರ್ಥ ಅನ್ನುವಂಥದ್ದು ಒಂದು ಪ್ರಸಿದ್ಧವಾದ ಜಲಪಾತವನ್ನು ಸೃಷ್ಟಿ ಮಾಡಿದೆ. ಹೇಳಿ ನೋಡೋಣ. ಲಕ್ಷ್ಮಣ ತೀರ್ಥ ಅನ್ನುವಂಥದ್ದು ಪ್ರಸಿದ್ಧವಾದ ಜಲಪಾತವನ್ನು ಸೃಷ್ಟಿ ಮಾಡಿದೆ. ಅದು ಯಾವ್ದಂದ್ರ ಇರುಪು ಜಲಪಾತ. ನೋಡಿ, ಇದು ಕ್ವಶನ್ ಆಗಿದೆ. ಇರುಪು ಫಾಲ್ಸ್, ಇರುಪು ಜಲಪಾತ. ಇರುಪು ಅನ್ನುವಂತ ಫಾಲ್ಸ್ ಯಾವ ನಿರ್ಮಾಣ ಆಗಿದೆ ಅಂತಂದ್ರೆ ಲಕ್ಷ್ಮಣ ತೀರ್ಥ. ಇರುಪು ಫಾಲ್ಸ್ ಬೈ ಲಕ್ಷ್ಮಣ ತೀರ್ಥ.
ಈ ಹೇಮಾವತಿ ಅನ್ನುವಂಥದ್ದು ಪ್ರಸಿದ್ಧವಾದ ಅಣೆಕಟ್ಟನ್ನು ಹೊಂದಿದ್ದೆ. ಗೋರೂರು ಅಣೆಕಟ್ಟು ಹೇಳುವಾಗ ಹೇಳ್ತೇನೆ ಸ್ಪೆಷಲ್ ಆಗಿ. ಇದು ತಮಿಳುನಾಡು, ಇದು ತುಮಕೂರು ಮತ್ತು ಹಾಸನ ಜಿಲ್ಲೆಗಳ ಮಧ್ಯೆ ವಿವಾದಾತ್ಮಕವಾಗಿರುವಂತಹ ಅಣೆಕಟ್ಟು ಅಂದ್ರೆ ಗೋರೂರು ಅಣೆಕಟ್ಟು. ಬರ್ಕೊಂಡ್ರಿ? ಮೊಯಾರ ಕರ್ನಾಟಕ ಹಾಗೂ ತಮಿಳುನಾಡುಗಳ ಮಧ್ಯದಲ್ಲಿ ಗಡಿಯ ನಿರ್ಮಾಣ ಮಾಡುತ್ತದೆ. ನಾನು ನಿಮಗೆ ರಾಷ್ಟ್ರೀಯ ಉದ್ಯಾನವನ ಹೇಳುವಂತ ಸಂದರ್ಭದಲ್ಲಿ ಈ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿದ್ದೆ. ನಿಮಗೆ ರಾಷ್ಟ್ರೀಯ ಉದ್ಯಾನವನ ಎಕ್ಸ್ಪ್ಲೇನ್ ಮಾಡುವಂತ ಸಮಯದಲ್ಲಿ ಹೇಳಿದ್ದೆ ನಾನು. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಉತ್ತರ ಭಾಗದಲ್ಲಿ ಯಾವ ನದಿ ಹರಿತದ, ದಕ್ಷಿಣ ಭಾಗದಲ್ಲಿ ಯಾವ ನದಿ ಹರಿತದ, ಮಧ್ಯ ಭಾಗದಲ್ಲಿ ಯಾವ ನದಿ ಹರಿತದೆ. ಬರ್ಕೊಂಡ್ರಿ ನೀವೆಲ್ಲ ಇದನ್ನು. ಕಾವೇರಿ ನದಿಯ ಸಲುವಾಗಿ ಅತ್ಯಂತ ದೊಡ್ಡದಾಗಿರುವಂತ ಒಂದು ಪೀಠ ಕಾವೇರಿ ಪೀಠ ರಚನೆಯಾಗಿದ್ದು 1892ರಿಂದ ಸ್ಟಾರ್ಟ್ ಆಗಿದೆ ವಿವಾದ. ಇತ್ತೀಚೆಗೆ 2018ರಲ್ಲಿ ಒಂದು ತೀರ್ಪತ್ತು. ಅದು ಯಾವ್ದಂತ ದೀಪಕ್ ಮಿಶ್ರಾ ವರದಿ. ಇದೊಂದು ಗೊತ್ತಿದ್ರೆ ಸಾಕು ನಿಮ್ಗೆ, ಇದು ಇಷ್ಟೇನ್ ಡೆಪ್ತ್ ಕೇಳಂಗಿಲ್ಲ. ದೀಪಕ್ ಮಿಶ್ರಾ ವರದಿ. ಇಲ್ಲಿ ಏನ್ ಕನ್ಫ್ಯೂಸ್ ಮಾಡ್ತಾನೆ ಗೊತ್ತಾ ನಿಮ್ಗೆ? ಈ ತರ ಕೊಡ್ತಾನೆ, ಸುವರ್ಣವತಿ, ಅರ್ಕಾವತಿ, ನೇತ್ರಾವತಿ, ಹೇಮಾವತಿ. ಈ ಕೆಳಗಿನ ಯಾವ ನದಿ ಪೂರ್ವಕ್ಕೆ ಹರಿಯುವುದಿಲ್ಲ, ಈ ಕೆಳಗಿನ ಯಾವ ನದಿ ಪೂರ್ವಕ್ಕೆ ಹರಿಯುವುದಿಲ್ಲ ಅಂತ ಕೊಡ್ತಾನ. ಈ ಕೆಳಗಿನ ಯಾವ ನದಿ ಪೂರ್ವಕ್ಕೆ ಹರಿಯುವುದಿಲ್ಲ ಅಂತಂದ್ರ ಎಷ್ಟು ಜನ ಕರೆಕ್ಟ್ ಆನ್ಸರ್ ಮಾಡ್ರಿ ನೋಡ್ರಿ. ನೇತ್ರಾವತಿ ಪೂರ್ವಕ್ಕೆ ಹರಿಯಂಗಿಲ್ಲ. ನೇತ್ರಾವತಿ ಹೆಂಗ ಹರಿತಂದ್ರೆ ಪಶ್ಚಿಮ ಅಭಿಮುಖವಾಗಿ ಹರಿಯುವ ನದಿ ನೋಡಿ. ನೇತ್ರಾವತಿ ಅನ್ನುವಂಥದ್ದು ಪಶ್ಚಿಮ ಅಭಿಮುಖವಾಗಿ ಹರಿಯುತ್ತದೆ ಹೊರತು ಇದು ಪೂರ್ವ ಅಭಿಮುಖವಾಗಿ ಹರಿಯುವುದಿಲ್ಲ. ಓಕೆನಾ? ನೇತ್ರಾವತಿ. ಹೇಮಾವತಿ, ಸುವರ್ಣವತಿ, ಲಕ್ಷ್ಮಣ ತೀರ್ಥ. ಈ ಕೆಳಗಿನ ಯಾವ ನದಿ ಕಾವೇರಿ ನದಿಯ ಉಪನದಿ ಅಲ್ಲ? ಈ ಕೆಳಗಿನ ಯಾವ ನದಿ ಕಾವೇರಿ ನದಿಯ ಉಪನದಿ ಅಲ್ಲ? ನೋಡಿ ಎಷ್ಟು ಜನ ಕರೆಕ್ಟ್ ಆನ್ಸರ್ ಮಾಡ್ರಿ. ಶರಾವತಿ ಅಲ್ಲ, ಹೇಮಾವತಿ ಇದೆ, ಸುವರ್ಣವತಿ ಇದೆ, ಲಕ್ಷ್ಮಣ ತೀರ್ಥ. ಬೈಪೆಟ್ ಮಾಡೇ ಬಿಡ್ರಿ ಇವು. ಹೇಮಾವತಿ, ಸುವರ್ಣವತಿ, ಕಬಿನಿ, ಹಾರಂಗಿ, ನುಗು, ಮೊಯಾರ,